ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಕುಮಾರ್ ಬ್ರಿಕ್ ಬಿಲ್ ಕನ್ಸ್ಟ್ರಕ್ಟರ್ನ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಎಲ್ಲ ಮನೆ ಕಟ್ಟಲು ಪ್ಲಾನ್ ಮಾಡಿರೋರಿಗೆ ಒಂದು ಕಂಗ್ರಾಚುಲೇಷನ್ ಜೊತೆಗೆ ಒಂದು ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಸೆಟ್ ಬ್ಯಾಕ್ಸ್ ಬಗ್ಗೆ ರಿಲೀಸ್ ಮಾಡಿರುವ ಫೈನಲ್ ಗೆಜೆಟ್ ನೋಟಿಫಿಕೇಶನ್ 5/1/2026 ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತೀನಿ. ಸೊ ಅದ್ರೊಳಗಡೆ ಮೆನ್ಷನ್ ಮಾಡಿರುವ ಚೇಂಜಸ್ ಆಗಿರ್ಬೋದು, ರಿಲ್ಯಾಕ್ಸೇಷನ್ಸ್ ಬಗ್ಗೆ ಆಗಿರ್ಬೋದು, ನಾನು ತುಂಬಾ ಸಿಂಪಲ್ ಆಗಿ ನಿಮಗೆ ಅಪ್ಲೈ ಆಗುವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಕ್ಚುಲಿ 11th November 2025 ಅಲ್ಲಿ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ಸ್ ನ ಗೌರ್ಮೆಂಟ್ ರಿಲೀಸ್ ಮಾಡಿತ್ತು. ಸೊ ಅದರಲ್ಲಿ ಇನ್ಫಾರ್ಮೇಶನ್ಸ್ ಏನೇನು ಪ್ರೊವೈಡ್ ಮಾಡಿತ್ತು, ಆ ಇನ್ಫಾರ್ಮೇಶನ್ಸ್ ಮತ್ತೆ ಮಾಡಿಫಿಕೇಶನ್ಸ್ ಬಗ್ಗೆ ಯಾರಿಗಾದ್ರೂ ಅಬ್ಜೆಕ್ಷನ್ಸ್ ಇದ್ದಲ್ಲಿ ಅಥವಾ ಅಡಿಷನಲ್ ಡೀಟೇಲ್ಸ್ ಅಥವಾ ಅಡಿಷನಲ್ ಟೆಕ್ನಿಕಲಿ ಅಪ್ಲೈ ಆಗುವಂಥದ್ಗಳನ್ನ ಏನಾದರೂ ಆಡ್ ಮಾಡಬೇಕಿದ್ರೆ ನೀವು ಗೌರ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡಬೇಕಿತ್ತು ಅಂತ ಇನ್ಫಾರ್ಮ್ ಮಾಡಿದ್ರು. ಸೊ ಅದರ ಪ್ರಕಾರ ಬಂದಿರತಕ್ಕಂಥ ಎಲ್ಲ ಸಜೆಷನ್ಸು, ಅಬ್ಜೆಕ್ಷನ್ಸು ಮತ್ತೆ ಅಡಿಷನಲ್ ಡೀಟೇಲ್ಸ್ಗಳನ್ನ ಕನ್ಸಿಡರ್ ಮಾಡಿ ಅಂಡರ್ ಸೆಕ್ಷನ್ 13E ಆಫ್ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ 1961 ಅಂದ್ರೆ ಕರ್ನಾಟಕ ಆಕ್ಟ್ 11 ಆಫ್ 1963. ಸೊ ಅದರಲ್ಲಿ ನಾನು ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡ್ತೀನಿ, ಆ ಮಾಡಿಫಿಕೇಶನ್ಸ್ಗಳನ್ನ ಅಥವಾ ಅಡಿಷನ್ಸ್ಗಳನ್ನ ಆಡ್ ಮಾಡಿ ಈಗ ಫೈನಲ್ ನೋಟಿಫಿಕೇಶನ್ಸ್ ನ ರಿಲೀಸ್ ಮಾಡಿದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇದು ಡ್ರಾಫ್ಟ್ ಅಲ್ಲ, ಇದು ಫೈನಲ್ ಆಗಿ ಅಪ್ಲೈ ಆಗುವಲ್ಲ. ಅಂದ್ರೆ ಇನ್ಮೇಲೆ ಈ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಎಲ್ಲ ಮಾಡಿಫಿಕೇಶನ್ ಮತ್ತೆ ಅಡಿಷನ್ಸ್ಗಳನ್ನ ಕಂಪಲ್ಸರಿ ಅಪ್ಲೈ ಆಗುತ್ತೆ. ಅದರ ಪ್ರಕಾರನೇ ನೀವು ನಿಮ್ಮ ಮನೆ ಕಟ್ಟೋದನ್ನ ಪ್ಲಾನ್ ಮಾಡ್ಕೋಬೇಕು. ಬಿಫೋರ್ ಗೋಯಿಂಗ್ ಫರ್ದರ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ಲಾರಿಟಿ ಏನಪ್ಪಾ ಅಂದ್ರೆ, ಈ ಅಮೆಂಡ್ಮೆಂಟ್ ಅಫಿಷಿಯಲ್ ಆಗಿ ಬೆಂಗಳೂರು ಮತ್ತೆ ಗ್ರೇಟರ್ ಬೆಂಗಳೂರಿಗೆ ಅಪ್ಲೈ ಆಗುತ್ತೆ. ಸೊ ಬಿಕಾಸ್ ಇದು ರಿವೈಸ್ಡ್ ಮಾಸ್ಟರ್ ಪ್ಲಾನ್ ಆಫ್ 2015 ಅಲ್ಲಿ ಅಮೆಂಡ್ ಆಗಿದೆ. ಸೊ ಇದು ಫುಲ್ ಕರ್ನಾಟಕಕ್ಕೆ ಆಟೋಮೆಟಿಕ್ ಆಗಿ ಅಪ್ಲೈ ಆಗಲ್ಲ, ಬಟ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮ್ಮ ಬೆಂಗಳೂರು ಮಾಡೆಲ್ನೇ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಇನ್ನು ಉಳಿದ ಎಲ್ಲಾ ಸರ್ಕಲ್ ಲೈಕ್ ದಾವಣಗೆರೆ, ಹುಬ್ಳಿ, ಮೈಸೂರು, ಶಿವಮೊಗ್ಗ, ಬಳ್ಳಾರಿ ಇವುಗಳಲ್ಲಿ ಕೂಡ ಸಿಮಿಲರ್ ಸೆಟ್ ಬ್ಯಾಕ್ ರೂಲ್ಸ್ ನ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಇದರಲ್ಲಿ ಇನ್ಫಾರ್ಮ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ನ ಬೇಸ್ ಆಗಿ ಇಟ್ಕೊಂಡು ನಿಮ್ಮ ಮನೆ ಕಟ್ಟೋದನ್ನ ಪ್ಲಾನ್ ಮಾಡಬೇಕಾಗಿ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಚಿಕ್ಕ ಮತ್ತೆ ಮೀಡಿಯಂ ಸೈಜ್ ಪ್ಲಾಟ್ಸ್ ಜೊತೆಗೆ ದೊಡ್ಡ ದೊಡ್ಡ ಪ್ಲಾಟ್ಸ್ಗಳಿಗೆ ಅಪ್ಲೈ ಆಗುವಂತ ರೂಲ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 4000 ಸ್ಕ್ವೇರ್ ಮೀಟರ್ಗೆ ಅಪ್ಲೈ ಆಗುವ ಡೀಟೇಲ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ಮೋಸ್ಟ್ ಕಾಮನ್ ಸೈಟ್ ಸೈಜ್ ಏನಿದೆ ಅದು 4000 ಸ್ಕ್ವೇರ್ ಮೀಟರ್ ಕೆಳಗಡೆನೆ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಇನ್ಫಾರ್ಮೇಶನ್ಸ್ ಯಾರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಹೊಸದಾಗಿ ಮನೆ ಕಟ್ಟಲು ಪ್ಲಾನ್ ಮಾಡ್ತಿರೋರಿಗೆ, ಆಮೇಲೆ ಈಗಾಗಲೇ ಮನೆ ಕಟ್ತಾ ಇದ್ರೆ ಆ ಪ್ಲಾನ್ಗಳಿಗೆ ಏನಾದ್ರು ಮಾಡಿಫಿಕೇಶನ್ಸ್ ಮಾಡಿ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಅವರಿಗೆ, ಮತ್ತೆ ಈಗಾಗಲೇ ಕನ್ಸ್ಟ್ರಕ್ಷನ್ಸ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ ಅವ್ರದ್ದು ಏನಾದ್ರು ಅಪ್ರೂವಲ್ ಪೆಂಡಿಂಗ್ ಇದ್ರೆ ಅವ್ರಿಗೂ ಕೂಡ ಈ ಕೆಳಗಡೆ ತಿಳಿಸಿರುವಂತ ಎಲ್ಲ ಡೀಟೇಲ್ ಅಲ್ಲಿ ಇರತಕ್ಕಂಥ ಸೆಟ್ ಬ್ಯಾಕ್ ರೂಲ್ ಅಪ್ಲೈ ಆಗುತ್ತೆ. ಸೊ ಬೇಸಿಕಲಿ ಸೆಟ್ ಬ್ಯಾಕ್ ಅಂತಂದ್ರೆ ನಿಮ್ಮ ಸೈಟ್ ಸೈಜ್ ಏನಿರುತ್ತೆ ಆ ಸೈಟ್ ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡುವಾಗ ಗೌರ್ಮೆಂಟ್ ನ ರೂಲ್ ನ ಪ್ರಕಾರ ಹಿಂದ್ಗಡೆ, ಮುಂದ್ಗಡೆ ಮತ್ತು ಎಡಕ್ಕೆ, ಬಲಕ್ಕೆ 4 ಸೈಡ್ ಒಂದಿಷ್ಟು ಜಾಗವನ್ನ ನೀವು ಬಿಡಬೇಕಾಗತ್ತೆ. ಸೊ ಇದು ನಿಮಗೆ ವೆಂಟಿಲೇಷನ್ ಪರ್ಪಸ್ ಆಗಿರ್ಬೋದು, ಲೈಟ್ ಪರ್ಪಸ್ ಆಗಿರ್ಬೋದು, ಫೈರ್ ಫೈಟಿಂಗ್ ಅಂದ್ರೆ ಏನಾದ್ರು ಫೈರ್ ಹಜಾರ್ಡಸ್ ಆದಾಗ ನಿಮಗೆ ಎಸ್ಕೇಪ್ ಮಾಡ್ಲಿಕ್ಕೆ ಆಗಿರ್ಬೋದು, ಜೊತೆಗೆ ಪ್ಲಂಬಿಂಗ್ ಲೈನ್ಸ್ ಆಗಿರ್ಬೋದು, ಇವುಗಳನ್ನ ರನ್ ಮಾಡ್ಲಿಕ್ಕೆ ಅಂತ ನಾವು ಆ ಜಾಗಗಳನ್ನ ಬಿಡಬೇಕಾಗತ್ತೆ. ಸೊ ಬೇರೆ ಬೇರೆ ಸೈಜ್ ನ ಪ್ಲಾಟ್ಗೆ ಬೇರೆ ಬೇರೆ ರೀತಿಯಾದಂತಹ ಸೆಟ್ ಬ್ಯಾಕ್ಸ್ ರೂಲ್ಸ್ ಗಳನ್ನ ಮಾಡಿದ್ದಾರೆ. ಸೊ ಹಾಗಾದ್ರೆ ಯಾವ ಸೈಜ್ ಸೈಟ್ಗೆ ಯಾವ ರೀತಿಯ ಸೆಟ್ ಬ್ಯಾಕ್ಸ್ ಬಿಡಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ಅಪ್ ಟು 60 ಸ್ಕ್ವೇರ್ ಮೀಟರ್ ಅಂದ್ರೆ ಹತ್ರ 600 ಸ್ಕ್ವೇರ್ ಫೀಟ್ 600 ಸ್ಕ್ವೇರ್ ಫೀಟ್ ಅಂದ್ರೆ 6 ಚದರ. ಸೊ ಆ ಸೈಟ್ ಅಂದ್ರೆ ಯೂಶುವಲಿ 20-30 ಸೈಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಸೈಜ್ ನ ಸೈಟ್ಗೆ ನಾವು ಮುಂಭಾಗದಲ್ಲಿ 0.75 ಮೀಟರ್ ಜಾಗವನ್ನ ಬಿಡಬೇಕಾಗತ್ತೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2.5 ಫೀಟ್ ಅಂತ ಕನ್ಸಿಡರ್ ಆಗುತ್ತೆ. ಹಿಂಭಾಗದಲ್ಲಿ ನೀವು ಯಾವುದೇ ರೀತಿಯಾದಂತಹ ಸೆಟ್ ಬ್ಯಾಕ್ ನ ಬಿಡುವ ಅವಶ್ಯಕತೆ ಇಲ್ಲ. ಮತ್ತೆ ಎಡಕ್ಕೆ ಅಥವಾ ಬಲಕ್ಕೆ ಯಾವುದಾದ್ರೂ ಒಂದು ಭಾಗದಲ್ಲಿ 0.6 ಮೀಟರ್ಸ್ ಅಂದ್ರೆ ಹತ್ರ 2 ಫೀಟ್ ನ ನೀವು ಜಾಗ ಬಿಡಬೇಕಾಗತ್ತೆ.
ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ 20-30 ಸೈಟ್ ಇರೋರು ಈಗಾಗಲೇ ಹಿಂಭಾಗದಲ್ಲಿ ಏನಾದರೂ ಮನೆ ಕಟ್ಟಿದ್ರೆ ನೀವು ಹಿಂಭಾಗದಲ್ಲಿ ಸೆಟ್ ಬ್ಯಾಕ್ ಬಿಡಬೇಕೋ ಬೇಡ ಅಂತ ಅವ್ರನ್ನೂ ಕೂಡ ಕನ್ಸಿಡರ್ ಮಾಡಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಎರಡನೇದು 60 ಸ್ಕ್ವೇರ್ ಮೀಟರ್ಗಿಂತ ಜಾಸ್ತಿ ಇದ್ದು 150 ಸ್ಕ್ವೇರ್ ಮೀಟರ್ ಒಳಗಡೆ ಇರಬೇಕು. ಅಂದ್ರೆ 600 ಸ್ಕ್ವೇರ್ ಫೀಟ್ ಇಂದ 1600 ಸ್ಕ್ವೇರ್ ಫೀಟ್ ತನಕ. ಸೊ ಸ್ಟ್ಯಾಂಡರ್ಡ್ ಆಗಿ ಹೇಳಬೇಕು ಅಂದ್ರೆ ಇದರಲ್ಲಿ ನಿಮಗೆ 15x40, 20x40, 25x40, 30x30, 30x40 ಮತ್ತೆ 30x50. ಸೊ ಈ ತರದ ಸೈಜ್ ಇರ್ತಕ್ಕಂಥ ಸೈಟ್ಗಳು ಈ 1600 ಸ್ಕ್ವೇರ್ ಫೀಟ್ ಒಳಗಡೆ ಬರುತ್ತೆ. ಸೊ ಇದರ ಪ್ರಕಾರ ಮುಂಭಾಗದಲ್ಲಿ 0.9 ಮೀಟರ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3 ಅಡಿ ಜಾಗನ ಬಿಡಬೇಕಾಗತ್ತೆ. ಹಿಂಭಾಗದಲ್ಲಿ 0.7 ಮೀಟರ್ ಅಂದ್ರೆ 2 ಅಡಿ 3 ಇಂಚು 2 ಫೀಟ್ 3 ಇಂಚಸ್ ನ ಬಿಡಬೇಕಾಗತ್ತೆ. ಮತ್ತೆ ಎಡಕ್ಕೆ ಅಥವಾ ಬಲಕ್ಕೆ ಯಾವುದಾದ್ರೂ ಒಂದು ಭಾಗದಲ್ಲಿ 0.7 ಮೀಟರ್ಸ್ ಜಾಗನ ಬಿಡಬೇಕಾಗತ್ತೆ. ಅಂದ್ರೆ 2 ಫೀಟ್ 3 ಇಂಚಸ್ ನ ನೀವು ಬಿಡಬೇಕಾಗತ್ತೆ. ಥರ್ಡ್ ಒನ್, ಪ್ಲಾಟ್ ಸೈಜ್ 150 ಸ್ಕ್ವೇರ್ ಮೀಟರ್ ಇಂದ ಹಿಡಿದು 250 ಸ್ಕ್ವೇರ್ ಮೀಟರ್ ತನಕ. ಅಂದ್ರೆ 1600 ಸ್ಕ್ವೇರ್ ಫೀಟ್ ಇಂದ ಹಿಡಿದು 2700 ಸ್ಕ್ವೇರ್ ಫೀಟ್ ತನಕ. ಸೊ ಸ್ಟ್ಯಾಂಡರ್ಡ್ ಪ್ಲಾಟ್ ಸೈಜಸ್ ಇದರ ಅಂಡರ್ ಬರೋದು 32x50, 40x40, 30x60, 40x50, 45x45, 45x50, 40x60 ಅಂದ್ರೆ ನೀವೇನು 60x40 ಅಂತಿರಲ್ಲ ಅದು, ಮತ್ತೆ 45x60. ಸೊ ಈ ತರದ ಸ್ಟ್ಯಾಂಡರ್ಡ್ ಸೈಜಸ್ ಬರುತ್ತೆ. ಸೊ ಈ ಸೈಜ್ ಇರುವಂತವರು ಮುಂಭಾಗದಲ್ಲಿ 1 ಮೀಟರ್ ಅಂದ್ರೆ 3 ಅಡಿ 3 ಇಂಚು ಹತ್ರ 3.28 ಫೀಟ್ ನ ಬಿಡಬೇಕಾಗತ್ತೆ. ಹಿಂಭಾಗದಲ್ಲಿ 0.8 ಮೀಟರ್ಸ್ ಅಂದ್ರೆ 2.5 ಅಡಿ ಜಾಗನ ಬಿಡಬೇಕಾಗತ್ತೆ. ಮತ್ತೆ ಎರಡು ಸೈಡ್ ಎಡಕ್ಕೂ ಬಿಡಬೇಕು ಮತ್ತೆ ಬಲಕ್ಕೂ ಬಿಡಬೇಕು. ಅದು 0.8 ಮೀಟರ್ ಬಿಡಬೇಕು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2.5 ಅಡಿ ಜಾಗನ ನೀವು ಬಿಡಬೇಕಾಗಿ ಬರುತ್ತೆ. ನಾಲ್ಕನೇದಂದ್ರೆ 250 ಸ್ಕ್ವೇರ್ ಮೀಟರ್ ಇಂದ ಹಿಡಿದು 4000 ಸ್ಕ್ವೇರ್ ಮೀಟರ್ ತನಕ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2700 ಸ್ಕ್ವೇರ್ ಫೀಟ್ ಇಂದ ಹಿಡಿದು 43,000 ಸ್ಕ್ವೇರ್ ಫೀಟ್ ತನಕ. ಅಂದ್ರೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಬರ್ತಕ್ಕಂಥ ಪ್ಲಾಟ್ ಸೈಜ್ಗಳು 45x60, 50x60, 60x60, 50x80, 60x80, 80x80, 60x100, 80x100 ಮತ್ತು ಇತರೆ. ಸೊ ಈ ತರ ಸೈಜಸ್ಗಳು ನಿಮಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದರ ಪ್ರಕಾರ ಮುಂಭಾಗದಲ್ಲಿ ನಿಮ್ಮ ಡೆಪ್ತ್ ಏನಿರುತ್ತೆ, ಸೈಟ್ ನ ಡೆಪ್ತ್ ಏನಿರುತ್ತೆ ಅದರ 12% ಬಿಡಬೇಕು. ಹಿಂಭಾಗದಲ್ಲಿ ಸೈಟ್ ಡೆಪ್ತ್ ನ 8% ಬಿಡಬೇಕು. ಮತ್ತೆ ಎರಡೂ ಬದಿಯಲ್ಲಿ ಎಡಕ್ಕೆ ಮತ್ತೆ ಬಲಕ್ಕೆ ನೀವು 8% ಬಿಡಬೇಕಾಗತ್ತೆ. ಇದು ಸೈಟ್ ನ ವಿಡ್ತ್ ಏನ್ ಬರುತ್ತಲ್ಲ, ಸೈಟ್ ನ ವಿಡ್ತ್ ಪ್ರಕಾರ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕಂಡೀಷನ್ ಅಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಸೈಟ್ ಬಂದ್ಬಿಟ್ಟು ನಿಮಗೆ 60x80 ಅಂತ ಕನ್ಸಿಡರ್ ಮಾಡಿ. ಅಪ್ರಾಕ್ಸಿಮೇಟ್ಲಿ 60 ಅಂದ್ರೆ 18.29 ಮೀಟರ್ಸ್ ಬರುತ್ತೆ. 80 ಫೀಟ್ ಅಂದ್ರೆ 24.38 ಮೀಟರ್ಸ್ ಬರುತ್ತೆ. ಸೊ ಇದರ ಪ್ರಕಾರ ಮುಂಭಾಗದಲ್ಲಿ ಅಂದ್ರೆ ಫ್ರಂಟ್ 12% ಆಫ್ ದ ಡೆಪ್ತ್ ಅಂದ್ರೆ 12% ಆಫ್ ದ ನಿಮ್ದು ಡೆಪ್ತ್ ಏನಿರುತ್ತೆ ಅದ್ರ ಪ್ರಕಾರ. ಸೊ ಅಲ್ಲಿಗೆ 24.38 ಇಂಟು 12% ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2.93 ಮೀಟರ್ ಅಂದ್ರೆ ಹತ್ರ 9.5 ಅಡಿ ಜಾಗನ ನೀವು ಮುಂಭಾಗದಲ್ಲಿ ಬಿಡಬೇಕಾಗತ್ತೆ. ಹಿಂಭಾಗದಲ್ಲಿ 1.95 ಮೀಟರ್ ಅಂದ್ರೆ ಹತ್ರ 6.4 ಫೀಟ್ ಜಾಗ ಬಿಡಬೇಕಾಗತ್ತೆ. ಎಡಕ್ಕೆ ಮತ್ತೆ ಬಲಕ್ಕೆ ಇದನ್ನ ನೀವು ವಿಡ್ತ್ ಕನ್ಸಿಡರ್ ಮಾಡಬೇಕು. ಇಲ್ಲಿ ವಿಡ್ತ್ ಬಂದ್ಬಿಟ್ಟು 60 ಫೀಟ್ ಅಂದ್ರೆ 18.29 ಮೀಟರ್. ಸೊ ಇದರ ಪ್ರಕಾರ ನೀವು ಹತ್ರ 1.46 ಮೀಟರ್ಸ್ ಅಂದ್ರೆ 4.8 ಅಡಿಯಷ್ಟು ಜಾಗನ ಎರಡು ಭಾಗದಲ್ಲಿ ಬಿಡಬೇಕಾಗತ್ತೆ. ಸೊ ಇದಿಷ್ಟು ನಾವು ಸೆಟ್ ಬ್ಯಾಕ್ಸ್ ಎಷ್ಟು ಬಿಡಬೇಕು ಅನ್ನುವಂತಹ ಒಂದು ಇನ್ಫಾರ್ಮೇಶನ್. ಈಗ ನಾವು ಎಷ್ಟು ಹೈಟ್ ನ ಕನ್ಸಿಡರ್ ಮಾಡಬೇಕು ಅಂತ ನೋಡೋಣ. ಸೊ ಹೊಸದಾಗಿ ರಿಲೀಸ್ ಮಾಡಿರುವ ಗೆಜೆಟ್ ಪ್ರಕಾರ, ನೋಟಿಫಿಕೇಶನ್ ಪ್ರಕಾರ ನಮ್ಮ ಹೈಟ್ ನ ಲಿಮಿಟ್ ಫಾರ್ ಎವ್ರಿ ಅಂದ್ರೆ 250 ಸ್ಕ್ವೇರ್ ಮೀಟರ್ ಅಂದ್ರೆ 2700 ಸ್ಕ್ವೇರ್ ಫೀಟ್ ಏನ್ ಏರಿಯಾ ಇದೆ ಆ ತರ ಏರಿಯಾ ಇರ್ತಕ್ಕಂಥ ಬಿಲ್ಡಿಂಗಿಗೆ ನಿಮ್ಮ ಹೈಟ್ ಬಂದ್ಬಿಟ್ಟು 12 ಮೀಟರ್ಸ್ ಅಂದ್ರೆ ಹತ್ರ 40 ಅಡಿ ಹೈಟ್ ಅಷ್ಟು ನೀವು ಕನ್ಸ್ಟ್ರಕ್ಷನ್ಸ್ ನ ಮಾಡಬಹುದು. ಇದರಲ್ಲಿ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ, ನೀವು ಸ್ಟಿಲ್ಟ್ ಫ್ಲೋರ್ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದ್ರೆ ಸ್ಟಿಲ್ಟ್ ಫ್ಲೋರ್ ನ ಕನ್ಸಿಡರ್ ಮಾಡಲ್ಲ. ಸ್ಟಿಲ್ಟ್ ಫ್ಲೋರ್ ಬಿಟ್ಟು 40 ಫೀಟ್.
ಸೊ ಅಪ್ ಟು 250 ಸ್ಕ್ವೇರ್ ಮೀಟರ್ ಏರಿಯಾ ಇರ್ತಕ್ಕಂತಹ ಯಾವುದೇ ಪ್ಲಾಟ್ ಸೈಜ್ಗೆ 2700 ಸ್ಕ್ವೇರ್ ಫೀಟ್ ಪ್ಲಾಟ್ ಸೈಜ್ಗೆ ನೀವು 40 ಫೀಟ್ ಹೈಟ್ ಅಷ್ಟು ಬಿಲ್ಡಿಂಗ್ ನ ಕಟ್ಬೋದು. ಅಂದ್ರೆ ಅಪ್ರಾಕ್ಸಿಮೇಟ್ಲಿ G+3 ಅಂತ ಬರುತ್ತೆ. ಮತ್ತೆ ಸ್ಟೀಲ್ ಫ್ಲೋರ್ ಏನಾದ್ರು ಆಡ್ ಮಾಡಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಸೊ ಯೂಶಲಿ ಎಲ್ರಿಗೂ ಕನ್ಫ್ಯೂಷನ್ ಇರ್ಬೋದು, ವಾಟ್ ಇಸ್ ಸ್ಟೀಲ್ ಫ್ಲೋರ್ ಅಂತ. ಸ್ಟೀಲ್ ಫ್ಲೋರ್ ಅಂದ್ರೆ ಏನು ಇಲ್ಲ, ನೀವು ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ, ಅಂದ್ರೆ ಓನ್ಲಿ ಕಾರ್ ಪಾರ್ಕಿಂಗ್, ಅಲ್ಲಿ ಯಾವುದೇ ರೀತಿಯಾದಂತ ಸ್ಟ್ರಕ್ಚರ್ ಇರಲ್ಲ, ಬರೇ ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ನೀವೇನಾದ್ರೂ ಸ್ಲ್ಯಾಬ್ ನ ರೈಸ್ ಮಾಡಿದ್ರೆ ಅದನ್ನ ಸ್ಟೀಲ್ ಫ್ಲೋರ್ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಕಂಡೀಷನ್ ಏನಿದೆ ಅಂದ್ರೆ ಸ್ಟೀಲ್ ಫ್ಲೋರ್ ಏನಿದೆ ಅದಕ್ಕೂ ಕೂಡ ಒಂದು ಹೈಟ್ ಲಿಮಿಟೇಷನ್ಸ್ ಮಾಡಿದ್ದಾರೆ. ಆ ಹೈಟ್ ಲಿಮಿಟೇಷನ್ ಏನಂದ್ರೆ 9.5 ಅಡಿ ಮಾತ್ರ ಸ್ಟೀಲ್ ಫ್ಲೋರ್ ಇರಬೇಕು, ಅದಕ್ಕಿಂತ ಜಾಸ್ತಿ ನಿಮ್ಮ ಸ್ಟೀಲ್ ಫ್ಲೋರ್ ಇರಬಾರದು. ಓಕೆ, ಇದರ ಪ್ರಕಾರ ನೀವು ಹೈಟ್ ಮತ್ತೆ ಸೆಟ್ ಬ್ಯಾಕ್ಸ್ ನ ಕನ್ಸಿಡರ್ ಮಾಡಿದ ಮೇಲೆ ನೀವೇನ್ ಸೆಟ್ ಬ್ಯಾಕ್ಸ್ ಬಿಟ್ಟಿರ್ತೀರಾ, ಆ ಸೆಟ್ ಬ್ಯಾಕ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಕಾಂಕ್ರೀಟ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಗ್ರನೈಟ್ ಆಗಿರ್ಬೋದು, ಈ ತರ ಮೆಟೀರಿಯಲ್ಸ್ ನ ಯೂಸ್ ಮಾಡಿ ನೀವು ಕವರ್ ಮಾಡಬಾರ್ದು, ಅದನ್ನ ಓಪನ್ ಸರ್ಫೇಸ್ ಹಾಕಿ ಬಿಡಬೇಕು. ಇದನ್ನ ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ನಾಳೆ ಮಳೆ ನೀರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೋಸ್ಕರ ಬಿಟ್ಟಿದೆ. ಏನಾದ್ರೂ ಮಳೆ ನೀರು ಆ ಜಾಗದಲ್ಲಿ ಬಂದ್ರೆ ಆ ವಾಟರ್ ಪ್ರಾಪರ್ ಆಗಿ ಅಂಡರ್ ಗ್ರೌಂಡ್ ಗೆ ರೀಚಾರ್ಜ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಸರ್ಫೇಸ್ ನ ಕವರ್ ಮಾಡಬಾರ್ದು ಅಂತ ಈ ಒಂದು ನೋಟಿಫಿಕೇಶನ್ಸ್ ನಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ ಕೇಸ್ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಏನಾದ್ರೂ ಬೇಸ್ಮೆಂಟ್ಸ್ ನ ನೀವು ಆಡ್ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ. ಬಟ್ ಬೇಸ್ಮೆಂಟ್ ಸೆಟ್ ಬ್ಯಾಕ್ ಏನಿದೆ ಅಲ್ಲ, ಅದು ಏನು ಬಿಲ್ಡಿಂಗ್ ಸೆಟ್ ಬ್ಯಾಕ್ಸ್ ನಾವು ಕನ್ಸಿಡರ್ ಮಾಡಿದ್ವಿ ಅದರ ಪ್ರಕಾರನೇ ಸೆಟ್ ಬ್ಯಾಕ್ಸ್ ನ ಬಿಡಬೇಕಾಗತ್ತೆ, ಅಥವಾ 2 ಮೀಟರ್ ನ ಬಿಡಬೇಕಾಗತ್ತೆ. ಸೊ ಯಾವುದು ಕಡಿಮೆ ಇದೆಯೋ ಅದು. ಏನಾದ್ರೂ ನಿಮ್ ಸೆಟ್ ಬ್ಯಾಕ್ಸ್ 2 ಮೀಟರ್ ಗಿಂತ ಜಾಸ್ತಿ ಇದ್ರೆ ನೀವು 2 ಮೀಟರ್ಸ್ ನ ಕನ್ಸಿಡರ್ ಮಾಡಬಹುದು. ಅಕಸ್ಮಾತ್ ನಿಮ್ಮ ಸೆಟ್ ಬ್ಯಾಕ್ 2 ಮೀಟರ್ ಗಿಂತ ಒಳಗಡೆ ಇದ್ರೆ ನೀವು 2 ಮೀಟರ್ ನ ಕನ್ಸಿಡರ್ ಮಾಡಬೇಕು. ಬಟ್ ಇಲ್ಲಿ ಇನ್ನೊಂದು ಏನು ತುಂಬಾ ಇಂಪಾರ್ಟೆಂಟ್ ಓನರ್ಸ್ ನ ಕನ್ಸಿಡರ್ ಮಾಡಬೇಕಾಗಿರೋದಂದ್ರೆ ಬೇಸ್ಮೆಂಟ್ ಸೇಫ್ಟಿ ಏನಿದೆ ಅದು ಓನರ್ಗೆ ಸೇರಿರುತ್ತೆ ಹೊರತು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಬಂತಂದ್ರೆ ಅದನ್ನ ಓನರೇ ರೆಕ್ಟಿಫೈ ಮಾಡಬೇಕಾಗತ್ತೆ. ಆಮೇಲೆ ಈ ಒಂದು ಬೇಸ್ಮೆಂಟ್ ನ ನೀವು ಕೇವಲ ಪಾರ್ಕಿಂಗ್ ಗೋಸ್ಕರ ಯೂಸ್ ಮಾಡಬೇಕು, ಯಾವುದೇ ರೀತಿಯಾದಂತಹ ಕಮರ್ಷಿಯಲ್ ಆಕ್ಟಿವಿಟೀಸ್ ಗೋಸ್ಕರ ನೀವು ಬೇಸ್ಮೆಂಟ್ ನ ಯೂಸ್ ಮಾಡುವ ಹಾಗಿಲ್ಲ. ಇನ್ನೊಂದು 250 ಸ್ಕ್ವೇರ್ ಮೀಟರ್ ಮೇಲ್ಗಡೆ ಮತ್ತೆ 4000 ಸ್ಕ್ವೇರ್ ಮೀಟರ್ ಒಳಗಡೆ ನಿಮ್ದೇನಾದ್ರೂ ಕಮರ್ಷಿಯಲ್ ಪ್ರಾಪರ್ಟೀಸ್ ನ ನೀವು ಡೆವಲಪ್ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಕೂಡ ಗೌರ್ಮೆಂಟ್ ಒಂದು ಹೊಸ ರೂಲ್ ನ ಸೆಟ್ ಮಾಡಿದೆ. ಅದು ಅಂದ್ರೆ ಮೆಕನೈಸ್ಡ್ ಕಾರ್ ಪಾರ್ಕಿಂಗ್ ಅಂತ. ಅಂದ್ರೆ ನೀವು ನೋಡಿರ್ಬೋದು ಮಲ್ಟಿ ಫ್ಲೋರ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ, ಕಾರ್ ಪಾರ್ಕಿಂಗ್ ಮಾಡ್ಬೇಕಂದ್ರೆ ಒಂದು ಹೈಡ್ರಾಲಿಕ್ ಸಿಸ್ಟಮ್ ಮಾಡಿರ್ತಾರೆ. ಸೊ ದಟ್ ನಿಮ್ಮ ಕಾರ್ ಹೋಗಿ ಆ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲುತ್ತೆ, ಆ ಪ್ಲಾಟ್ಫಾರ್ಮ್ ಹೈಡ್ರಾಲಿಕ್ ಪ್ರಕಾರ ಮೇಲ್ಗಡೆ ಹೋಗಿ ಇನ್ನೊಂದು ಲೆವೆಲ್ಗೆ ನಿಮ್ಮ ಕಾರ್ನ ಪಾರ್ಕ್ ಮಾಡಕ್ಕೆ ಅಲೋ ಮಾಡಿರುತ್ತೆ. ಸೊ ಅದನ್ನ ಮೆಕನೈಸ್ಡ್ ಕಾರ್ ಲಿಫ್ಟ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದು. ಅದಕ್ಕೆ ಪಿಟ್ ಸೈಜ್, ಪಾರ್ಕಿಂಗ್ ಪಿಟ್ ಸೈಜ್ ಏನಿದೆ ಅದನ್ನ 3 ಮೀಟರ್ ಬೈ 5 ಮೀಟರ್ ಅಂದ್ರೆ ಅಪ್ ಟು 3 ಅಡಿ ಡೆಪ್ತ್ ತನಕ ಅಲೌಡ್ ಮಾಡಿದ್ದಾರೆ. ಸೊ ಅದನ್ನ ಮಿನಿಮಮ್ ಸೈಜ್, ಅದಕ್ಕಿಂತ ಜಾಸ್ತಿ ಸೈಜ್ ನ ನೀವು ಪ್ರಾವಿಷನ್ ಮಾಡಬಹುದು. ಫ್ರೆಂಡ್ಸ್, ಈ ಅಮೆಂಡ್ಮೆಂಟ್ ಗೋಸ್ಕರ ನಾವೆಲ್ಲರೂ ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ದೀವಿ. ಸೊ ಈಗ ಫೈನಲಿ ಕ್ಲಾರಿಟಿ ಬಂದಿದೆ. ಸೊ ಯಾವುದೇ ರೀತಿಯಾದಂತಹ ಟೆನ್ಷನ್ಸ್ ಇಲ್ಲ. ನಿಮ್ಗೆ ಏನ್ ಕನ್ಫ್ಯೂಷನ್ಸ್ ಇತ್ತು, CC, OC ಅಥವಾ ಪವರ್ ಕನೆಕ್ಷನ್ಸ್ ಏನಿತ್ತು, ಆ ಎಲ್ಲ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡ್ಲಿಕ್ಕೆ ಗವರ್ಮೆಂಟ್ ಫೈನಲ್ ಗೆಜೆಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋದಲ್ಲಿ ತಿಳಿಸಿರುವಂತ ಎಲ್ಲಾ ಇನ್ಫಾರ್ಮೇಶನ್ಸ್ ನ ಡೀಟೇಲ್ಸ್ ನ ಕನ್ಸಿಡರ್ ಮಾಡಿ ನಿಮ್ಮ ಕನ್ಸ್ಟ್ರಕ್ಷನ್ ನ ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ಓಲ್ಡ್ ಡ್ರಾಯಿಂಗ್ ಪ್ರಾಕ್ಟೀಸ್ ಏನಿತ್ತು ಅದನ್ನ ಸ್ಟಾಪ್ ಮಾಡಿ ನೀವು ಅಮೆಂಡ್ ಪ್ರಕಾರ ಡ್ರಾಯಿಂಗ್ ಮಾಡಿ ನೀವು ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಗಳಿಗೆ ಅಪ್ಲೈ ಮಾಡಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ದಟ್ ಅವ್ರು ಏನಾದ್ರು ಮನೆ ಕಟ್ತಾ ಇದ್ರೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ವಿಡಿಯೋ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳು ಬರಬೇಕು ಅಂತಂದ್ರೆ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಗೆಜೆಟ್ ಅಲ್ಲಿ ಏನು ಇನ್ಫಾರ್ಮೇಶನ್ಸ್ ಬಂದಿದೆ ಹೈ ರೈಸ್ ಬಿಲ್ಡಿಂಗ್ಸ್ ಮತ್ತೆ ಅಪಾರ್ಟ್ಮೆಂಟ್ಸ್ಗೆ ಮತ್ತೆ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸ್ ಗಳಿಗೆ, ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.